ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿದೆ. ಮೂರನೇ ವಿಶ್ವ ಮಹಾಯುದ್ಧ ಹಾಗಾದ್ರೆ ನಡೆಯೋದು ಫಿಕ್ಸ್. ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ. ಇರಾನ್ ಪ್ರತಿಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಕೂಡ ಮಾಡಿದ್ದಾರೆ. ಸಮರವನ್ನ ಬಿಟ್ಟು ಶಾಂತಿಯ ಹಾದಿ ಹಿಡಿಯುವಂತೆ ಎಚ್ಚರಿಕೆ ಕೂಡ ಕೊಡಲಾಯಿತು. ಭವಿಷ್ಯದ ದಾಳಿ ಇನ್ನಷ್ಟು ಭೀಕರ ಆಗಿರಲಿದೆ. ಟ್ರಂಪ್ ಹೇಳಿರುವಂತದ್ದು ಭವಿಷ್ಯದ ದಾಳಿ ಇನ್ನಷ್ಟು ಭೀಕರತೆಯನ್ನ ಪಡೆದುಕೊಳ್ಳಲಿದೆ. ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನ ಇರಾನ್ಗೆ ಕೊಟ್ಟಿದ್ದಾರೆ. ಏರ್ ಸ್ಟ್ರೈಕ್ ಬಳಿಕ ಮತ್ತೆ ವಾರ್ನ್ ಮಾಡಿದ್ದಾರೆ ಟ್ರಂಪ್. ಮಧ್ಯರಾತ್ರಿ ಮಾಡಿರುವಂತ ಏರ್ ಸ್ಟ್ರೈಕ್ ಮಾತ್ರ ಅಲ್ಲ, ಅದಾದ ನಂತರ ಇದು ಇಲ್ಲಿಗೆ ಮುಕ್ತಾಯ ಅಲ್ಲ. ಈಗ ಸಮರವನ್ನ ಬಿಟ್ಟು ಶಾಂತಿಯ ಹಾದಿಯನ್ನ ಹಿಡಿ ಅಂತ ಇರಾನ್ ಅಧ್ಯಕ್ಷ ಖಮಾನಿಗೆ ಈಗಾಗಲೇ ವಾರ್ನ್ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಇದಕ್ಕೆ ಒಪ್ಪುವಂತ ಸ್ಥಿತಿಯಲ್ಲಿ ಇಲ್ಲ. ನಾವು ಕೂಡ ಖಡಕ್ ಆದಂತ ದಾಳಿ ಮಾಡ್ತೀವಿ ಅಂತ ಅಮೆರಿಕಕ್ಕೆ ಸಂದೇಶವನ್ನ ಈಗಾಗಲೇ ಕೊಟ್ಟಿದೆ ಇರಾನ್. ಸೊ ಆ ಒಂದು ಸಂದೇಶದಲ್ಲಿ ಭೀಕರ ಆಗ್ಲಿದೆ, ನಾವು ಕೂಡ ಪರಿಣಾಮಕಾರಿಯಾದಂತಹ ಬಾಂಬ್ ಅನ್ನು ಹಾಕ್ತೀವಿ ಅಮೆರಿಕ ಮೇಲಂತ ಇರಾನ್ ಹೇಳಿದೆ. ಜೊತೆಗೆ ಇಷ್ಟ ಆದ್ರ ಮೇಲೂ ಕೂಡ ಟ್ರಂಪ್ ಏರ್ ಸ್ಟ್ರೈಕ್ ನಡೆಸಿದ್ರು. ಏರ್ ಸ್ಟ್ರೈಕ್ ಆದ್ಮೇಲೂ ಕೂಡ ಮತ್ತೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿದೆ. ಮೂರನೇ ವಿಶ್ವ ಮಹಾಯುದ್ಧ ಹಾಗಾದ್ರೆ ನಡೆಯೋದು ಫಿಕ್ಸ್. ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ. ಇರಾನ್ ಪ್ರತಿಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಕೂಡ ಮಾಡಿದ್ದಾರೆ. ಸಮರವನ್ನ ಬಿಟ್ಟು ಶಾಂತಿಯ ಹಾದಿ ಹಿಡಿಯುವಂತೆ ಎಚ್ಚರಿಕೆ ಕೂಡ ಕೊಡಲಾಯಿತು. ಭವಿಷ್ಯದ ದಾಳಿ ಇನ್ನಷ್ಟು ಭೀಕರ ಆಗಿರಲಿದೆ. ಟ್ರಂಪ್ ಹೇಳಿರುವಂತದ್ದು ಭವಿಷ್ಯದ ದಾಳಿ ಇನ್ನಷ್ಟು ಭೀಕರತೆಯನ್ನ ಪಡೆದುಕೊಳ್ಳಲಿದೆ. ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನ ಇರಾನ್ಗೆ ಕೊಟ್ಟಿದ್ದಾರೆ. ಏರ್ ಸ್ಟ್ರೈಕ್ ಬಳಿಕ ಮತ್ತೆ ವಾರ್ನ್ ಮಾಡಿದ್ದಾರೆ ಟ್ರಂಪ್. ಮಧ್ಯರಾತ್ರಿ ಮಾಡಿರುವಂತ ಏರ್ ಸ್ಟ್ರೈಕ್ ಮಾತ್ರ ಅಲ್ಲ, ಅದಾದ ನಂತರ ಇದು ಇಲ್ಲಿಗೆ ಮುಕ್ತಾಯ ಅಲ್ಲ. ಈಗ ಸಮರವನ್ನ ಬಿಟ್ಟು ಶಾಂತಿಯ ಹಾದಿಯನ್ನ ಹಿಡಿ ಅಂತ ಇರಾನ್ ಅಧ್ಯಕ್ಷ ಖಮಾನಿಗೆ ಈಗಾಗಲೇ ವಾರ್ನ್ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಇದಕ್ಕೆ ಒಪ್ಪುವಂತ ಸ್ಥಿತಿಯಲ್ಲಿ ಇಲ್ಲ. ನಾವು ಕೂಡ ಖಡಕ್ ಆದಂತ ದಾಳಿ ಮಾಡ್ತೀವಿ ಅಂತ ಅಮೆರಿಕಕ್ಕೆ ಸಂದೇಶವನ್ನ ಈಗಾಗಲೇ ಕೊಟ್ಟಿದೆ ಇರಾನ್. ಸೊ ಆ ಒಂದು ಸಂದೇಶದಲ್ಲಿ ಭೀಕರ ಆಗ್ಲಿದೆ, ನಾವು ಕೂಡ ಪರಿಣಾಮಕಾರಿಯಾದಂತಹ ಬಾಂಬ್ ಅನ್ನು ಹಾಕ್ತೀವಿ ಅಮೆರಿಕ ಮೇಲಂತ ಇರಾನ್ ಹೇಳಿದೆ. ಜೊತೆಗೆ ಇಷ್ಟ ಆದ್ರ ಮೇಲೂ ಕೂಡ ಟ್ರಂಪ್ ಏರ್ ಸ್ಟ್ರೈಕ್ ನಡೆಸಿದ್ರು. ಏರ್ ಸ್ಟ್ರೈಕ್ ಆದ್ಮೇಲೂ ಕೂಡ ಮತ್ತೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿದೆ. ಮೂರನೇ ವಿಶ್ವ ಮಹಾಯುದ್ಧ ಹಾಗಾದ್ರೆ ನಡೆಯೋದು ಫಿಕ್ಸ್. ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ. ಇರಾನ್ ಪ್ರತಿಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಕೂಡ ಮಾಡಿದ್ದಾರೆ. ಸಮರವನ್ನ ಬಿಟ್ಟು ಶಾಂತಿಯ ಹಾದಿ ಹಿಡಿಯುವಂತೆ ಎಚ್ಚರಿಕೆ ಕೂಡ ಕೊಡಲಾಯಿತು. ಭವಿಷ್ಯದ ದಾಳಿ ಇನ್ನಷ್ಟು ಭೀಕರ ಆಗಿರಲಿದೆ. ಟ್ರಂಪ್ ಹೇಳಿರುವಂತದ್ದು ಭವಿಷ್ಯದ ದಾಳಿ ಇನ್ನಷ್ಟು ಭೀಕರತೆಯನ್ನ ಪಡೆದುಕೊಳ್ಳಲಿದೆ. ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನ ಇರಾನ್ಗೆ ಕೊಟ್ಟಿದ್ದಾರೆ. ಏರ್ ಸ್ಟ್ರೈಕ್ ಬಳಿಕ ಮತ್ತೆ ವಾರ್ನ್ ಮಾಡಿದ್ದಾರೆ ಟ್ರಂಪ್. ಮಧ್ಯರಾತ್ರಿ ಮಾಡಿರುವಂತ ಏರ್ ಸ್ಟ್ರೈಕ್ ಮಾತ್ರ ಅಲ್ಲ, ಅದಾದ ನಂತರ ಇದು ಇಲ್ಲಿಗೆ ಮುಕ್ತಾಯ ಅಲ್ಲ. ಈಗ ಸಮರವನ್ನ ಬಿಟ್ಟು ಶಾಂತಿಯ ಹಾದಿಯನ್ನ ಹಿಡಿ ಅಂತ ಇರಾನ್ ಅಧ್ಯಕ್ಷ ಖಮಾನಿಗೆ ಈಗಾಗಲೇ ವಾರ್ನ್ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಇದಕ್ಕೆ ಒಪ್ಪುವಂತ ಸ್ಥಿತಿಯಲ್ಲಿ ಇಲ್ಲ. ನಾವು ಕೂಡ ಖಡಕ್ ಆದಂತ ದಾಳಿ ಮಾಡ್ತೀವಿ ಅಂತ ಅಮೆರಿಕಕ್ಕೆ ಸಂದೇಶವನ್ನ ಈಗಾಗಲೇ ಕೊಟ್ಟಿದೆ ಇರಾನ್. ಸೊ ಆ ಒಂದು ಸಂದೇಶದಲ್ಲಿ ಭೀಕರ ಆಗ್ಲಿದೆ, ನಾವು ಕೂಡ ಪರಿಣಾಮಕಾರಿಯಾದಂತಹ ಬಾಂಬ್ ಅನ್ನು ಹಾಕ್ತೀವಿ ಅಮೆರಿಕ ಮೇಲಂತ ಇರಾನ್ ಹೇಳಿದೆ. ಜೊತೆಗೆ ಇಷ್ಟ ಆದ್ರ ಮೇಲೂ ಕೂಡ ಟ್ರಂಪ್ ಏರ್ ಸ್ಟ್ರೈಕ್ ನಡೆಸಿದ್ರು. ಏರ್ ಸ್ಟ್ರೈಕ್ ಆದ್ಮೇಲೂ ಕೂಡ ಮತ್ತೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿದೆ. ಮೂರನೇ ವಿಶ್ವ ಮಹಾಯುದ್ಧ ಹಾಗಾದ್ರೆ ನಡೆಯೋದು ಫಿಕ್ಸ್. ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ. ಇರಾನ್ ಪ್ರತಿಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಕೂಡ ಮಾಡಿದ್ದಾರೆ. ಸಮರವನ್ನ ಬಿಟ್ಟು ಶಾಂತಿಯ ಹಾದಿ ಹಿಡಿಯುವಂತೆ ಎಚ್ಚರಿಕೆ ಕೂಡ ಕೊಡಲಾಯಿತು. ಭವಿಷ್ಯದ ದಾಳಿ ಇನ್ನಷ್ಟು ಭೀಕರ ಆಗಿರಲಿದೆ. ಟ್ರಂಪ್ ಹೇಳಿರುವಂತದ್ದು ಭವಿಷ್ಯದ ದಾಳಿ ಇನ್ನಷ್ಟು ಭೀಕರತೆಯನ್ನ ಪಡೆದುಕೊಳ್ಳಲಿದೆ. ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನ ಇರಾನ್ಗೆ ಕೊಟ್ಟಿದ್ದಾರೆ. ಏರ್ ಸ್ಟ್ರೈಕ್ ಬಳಿಕ ಮತ್ತೆ ವಾರ್ನ್ ಮಾಡಿದ್ದಾರೆ ಟ್ರಂಪ್. ಮಧ್ಯರಾತ್ರಿ ಮಾಡಿರುವಂತ ಏರ್ ಸ್ಟ್ರೈಕ್ ಮಾತ್ರ ಅಲ್ಲ, ಅದಾದ ನಂತರ ಇದು ಇಲ್ಲಿಗೆ ಮುಕ್ತಾಯ ಅಲ್ಲ. ಈಗ ಸಮರವನ್ನ ಬಿಟ್ಟು ಶಾಂತಿಯ ಹಾದಿಯನ್ನ ಹಿಡಿ ಅಂತ ಇರಾನ್ ಅಧ್ಯಕ್ಷ ಖಮಾನಿಗೆ ಈಗಾಗಲೇ ವಾರ್ನ್ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಇದಕ್ಕೆ ಒಪ್ಪುವಂತ ಸ್ಥಿತಿಯಲ್ಲಿ ಇಲ್ಲ. ನಾವು ಕೂಡ ಖಡಕ್ ಆದಂತ ದಾಳಿ ಮಾಡ್ತೀವಿ ಅಂತ ಅಮೆರಿಕಕ್ಕೆ ಸಂದೇಶವನ್ನ ಈಗಾಗಲೇ ಕೊಟ್ಟಿದೆ ಇರಾನ್. ಸೊ ಆ ಒಂದು ಸಂದೇಶದಲ್ಲಿ ಭೀಕರ ಆಗ್ಲಿದೆ, ನಾವು ಕೂಡ ಪರಿಣಾಮಕಾರಿಯಾದಂತಹ ಬಾಂಬ್ ಅನ್ನು ಹಾಕ್ತೀವಿ ಅಮೆರಿಕ ಮೇಲಂತ ಇರಾನ್ ಹೇಳಿದೆ. ಜೊತೆಗೆ ಇಷ್ಟ ಆದ್ರ ಮೇಲೂ ಕೂಡ ಟ್ರಂಪ್ ಏರ್ ಸ್ಟ್ರೈಕ್ ನಡೆಸಿದ್ರು. ಏರ್ ಸ್ಟ್ರೈಕ್ ಆದ್ಮೇಲೂ ಕೂಡ ಮತ್ತೆ
ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿದೆ. ಮೂರನೇ ವಿಶ್ವ ಮಹಾಯುದ್ಧ ಹಾಗಾದ್ರೆ ನಡೆಯೋದು ಫಿಕ್ಸ್. ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ. ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಕೂಡ ಮಾಡಿದ್ದಾರೆ. ಸಮರವನ್ನ ಬಿಟ್ಟು ಶಾಂತಿಯ ಹಾದಿ ಹಿಡಿಯುವಂತೆ ಎಚ್ಚರಿಕೆ ಕೂಡ ಕೊಡಲಾಯಿತು. ಭವಿಷ್ಯದ ದಾಳಿ ಇನ್ನಷ್ಟು ಭೀಕರ ಆಗಿರಲಿದೆ ಟ್ರಂಪ್ ಹೇಳಿರುವಂತದ್ದು. ಭವಿಷ್ಯದ ದಾಳಿ ಇನ್ನಷ್ಟು ಭೀಕರತೆಯನ್ನ ಪಡೆದುಕೊಳ್ಳಲಿದೆ. ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನ ಇರಾನ್ಗೆ ಕೊಟ್ಟಿದ್ದಾರೆ. ಏರ್ ಸ್ಟ್ರೈಕ್ ಬಳಿಕ ಮತ್ತೆ ವಾರ್ನ್ ಮಾಡಿದ್ದಾರೆ ಟ್ರಂಪ್. ಮಧ್ಯರಾತ್ರಿ ಮಾಡಿರುವಂತಹ ಏರ್ ಸ್ಟ್ರೈಕ್ ಮಾತ್ರ ಅಲ್ಲ, ಅದಾದ ನಂತರ ಇದು ಇಲ್ಲಿಗೆ ಮುಕ್ತಾಯ ಅಲ್ಲ. ಈಗ ಸಮರವನ್ನ ಬಿಟ್ಟು ಶಾಂತಿಯ ಹಾದಿಯನ್ನ ಹಿಡಿ ಅಂತ ಇರಾನ್ ಅಧ್ಯಕ್ಷ ಖಮಾನಿಗೆ ಈಗಾಗಲೇ ವಾರ್ನ್ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಇದಕ್ಕೆ ಒಪ್ಪುವಂತ ಸ್ಥಿತಿಯಲ್ಲಿ ಇಲ್ಲ. ನಾವು ಕೂಡ ಖಡಕ್ ಆದಂತ ದಾಳಿ ಮಾಡ್ತೀವಿ ಅಂತ ಅಮೆರಿಕಕ್ಕೆ ಸಂದೇಶವನ್ನ ಈಗಾಗಲೇ ಕೊಟ್ಟಿದೆ ಇರಾನ್. ಸೊ ಆ ಒಂದು ಸಂದೇಶದಲ್ಲಿ ಭೀಕರ ಆಗ್ಲಿದೆ, ನಾವು ಕೂಡ ಪರಿಣಾಮಕಾರಿಯಾದಂತ ಬಾಂಬ್ ಅನ್ನು ಹಾಕ್ತೀವಿ ಅಮೆರಿಕ ಮೇಲಂತ ಇರಾನ್ ಹೇಳಿದೆ. ಜೊತೆಗೆ ಇಷ್ಟ ಆದ್ರ ಮೇಲೂ ಕೂಡ ಟ್ರಂಪ್ ಏರ್ ಸ್ಟ್ರೈಕ್ ನಡೆಸಿದ್ರು. ಏರ್ ಸ್ಟ್ರೈಕ್ ಆದ್ಮೇಲೂ ಕೂಡ ಮತ್ತೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿದೆ. ಮೂರನೇ ವಿಶ್ವ ಮಹಾಯುದ್ಧ ಹಾಗಾದ್ರೆ ನಡೆಯೋದು ಫಿಕ್ಸ್. ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ. ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಕೂಡ ಮಾಡಿದ್ದಾರೆ. ಸಮರವನ್ನ ಬಿಟ್ಟು ಶಾಂತಿಯ ಹಾದಿ ಹಿಡಿಯುವಂತೆ ಎಚ್ಚರಿಕೆ ಕೂಡ ಕೊಡಲಾಯಿತು. ಭವಿಷ್ಯದ ದಾಳಿ ಇನ್ನಷ್ಟು ಭೀಕರ ಆಗಿರಲಿದೆ ಟ್ರಂಪ್ ಹೇಳಿರುವಂತದ್ದು. ಭವಿಷ್ಯದ ದಾಳಿ ಇನ್ನಷ್ಟು ಭೀಕರತೆಯನ್ನ ಪಡೆದುಕೊಳ್ಳಲಿದೆ. ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನ ಇರಾನ್ಗೆ ಕೊಟ್ಟಿದ್ದಾರೆ. ಏರ್ ಸ್ಟ್ರೈಕ್ ಬಳಿಕ ಮತ್ತೆ ವಾರ್ನ್ ಮಾಡಿದ್ದಾರೆ ಟ್ರಂಪ್. ಮಧ್ಯರಾತ್ರಿ ಮಾಡಿರುವಂತಹ ಏರ್ ಸ್ಟ್ರೈಕ್ ಮಾತ್ರ ಅಲ್ಲ, ಅದಾದ ನಂತರ ಇದು ಇಲ್ಲಿಗೆ ಮುಕ್ತಾಯ ಅಲ್ಲ. ಈಗ ಸಮರವನ್ನ ಬಿಟ್ಟು ಶಾಂತಿಯ ಹಾದಿಯನ್ನ ಹಿಡಿ ಅಂತ ಇರಾನ್ ಅಧ್ಯಕ್ಷ ಖಮಾನಿಗೆ ಈಗಾಗಲೇ ವಾರ್ನ್ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಇದಕ್ಕೆ ಒಪ್ಪುವಂತ ಸ್ಥಿತಿಯಲ್ಲಿ ಇಲ್ಲ. ನಾವು ಕೂಡ ಖಡಕ್ ಆದಂತ ದಾಳಿ ಮಾಡ್ತೀವಿ ಅಂತ ಅಮೆರಿಕಕ್ಕೆ ಸಂದೇಶವನ್ನ ಈಗಾಗಲೇ ಕೊಟ್ಟಿದೆ ಇರಾನ್. ಸೊ ಆ ಒಂದು ಸಂದೇಶದಲ್ಲಿ ಭೀಕರ ಆಗ್ಲಿದೆ, ನಾವು ಕೂಡ ಪರಿಣಾಮಕಾರಿಯಾದಂತ ಬಾಂಬ್ ಅನ್ನು ಹಾಕ್ತೀವಿ ಅಮೆರಿಕ ಮೇಲಂತ ಇರಾನ್ ಹೇಳಿದೆ. ಜೊತೆಗೆ ಇಷ್ಟ ಆದ್ರ ಮೇಲೂ ಕೂಡ ಟ್ರಂಪ್ ಏರ್ ಸ್ಟ್ರೈಕ್ ನಡೆಸಿದ್ರು. ಏರ್ ಸ್ಟ್ರೈಕ್ ಆದ್ಮೇಲೂ ಕೂಡ ಮತ್ತೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿದೆ. ಮೂರನೇ ವಿಶ್ವ ಮಹಾಯುದ್ಧ ಹಾಗಾದ್ರೆ ನಡೆಯೋದು ಫಿಕ್ಸ್. ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ. ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಕೂಡ ಮಾಡಿದ್ದಾರೆ. ಸಮರವನ್ನ ಬಿಟ್ಟು ಶಾಂತಿಯ ಹಾದಿ ಹಿಡಿಯುವಂತೆ ಎಚ್ಚರಿಕೆ ಕೂಡ ಕೊಡಲಾಯಿತು. ಭವಿಷ್ಯದ ದಾಳಿ ಇನ್ನಷ್ಟು ಭೀಕರ ಆಗಿರಲಿದೆ ಟ್ರಂಪ್ ಹೇಳಿರುವಂತದ್ದು. ಭವಿಷ್ಯದ ದಾಳಿ ಇನ್ನಷ್ಟು ಭೀಕರತೆಯನ್ನ ಪಡೆದುಕೊಳ್ಳಲಿದೆ. ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನ ಇರಾನ್ಗೆ ಕೊಟ್ಟಿದ್ದಾರೆ. ಏರ್ ಸ್ಟ್ರೈಕ್ ಬಳಿಕ ಮತ್ತೆ ವಾರ್ನ್ ಮಾಡಿದ್ದಾರೆ ಟ್ರಂಪ್. ಮಧ್ಯರಾತ್ರಿ ಮಾಡಿರುವಂತಹ ಏರ್ ಸ್ಟ್ರೈಕ್ ಮಾತ್ರ ಅಲ್ಲ, ಅದಾದ ನಂತರ ಇದು ಇಲ್ಲಿಗೆ ಮುಕ್ತಾಯ ಅಲ್ಲ. ಈಗ ಸಮರವನ್ನ ಬಿಟ್ಟು ಶಾಂತಿಯ ಹಾದಿಯನ್ನ ಹಿಡಿ ಅಂತ ಇರಾನ್ ಅಧ್ಯಕ್ಷ ಖಮಾನಿಗೆ ಈಗಾಗಲೇ ವಾರ್ನ್ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಇದಕ್ಕೆ ಒಪ್ಪುವಂತ ಸ್ಥಿತಿಯಲ್ಲಿ ಇಲ್ಲ. ನಾವು ಕೂಡ ಖಡಕ್ ಆದಂತ ದಾಳಿ ಮಾಡ್ತೀವಿ ಅಂತ ಅಮೆರಿಕಕ್ಕೆ ಸಂದೇಶವನ್ನ ಈಗಾಗಲೇ ಕೊಟ್ಟಿದೆ ಇರಾನ್. ಸೊ ಆ ಒಂದು ಸಂದೇಶದಲ್ಲಿ ಭೀಕರ ಆಗ್ಲಿದೆ, ನಾವು ಕೂಡ ಪರಿಣಾಮಕಾರಿಯಾದಂತ ಬಾಂಬ್ ಅನ್ನು ಹಾಕ್ತೀವಿ ಅಮೆರಿಕ ಮೇಲಂತ ಇರಾನ್ ಹೇಳಿದೆ. ಜೊತೆಗೆ ಇಷ್ಟ ಆದ್ರ ಮೇಲೂ ಕೂಡ ಟ್ರಂಪ್ ಏರ್ ಸ್ಟ್ರೈಕ್ ನಡೆಸಿದ್ರು. ಏರ್ ಸ್ಟ್ರೈಕ್ ಆದ್ಮೇಲೂ ಕೂಡ ಮತ್ತೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿದೆ. ಮೂರನೇ ವಿಶ್ವ ಮಹಾಯುದ್ಧ ಹಾಗಾದ್ರೆ ನಡೆಯೋದು ಫಿಕ್ಸ್. ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ. ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಕೂಡ ಮಾಡಿದ್ದಾರೆ. ಸಮರವನ್ನ ಬಿಟ್ಟು ಶಾಂತಿಯ ಹಾದಿ ಹಿಡಿಯುವಂತೆ ಎಚ್ಚರಿಕೆ ಕೂಡ ಕೊಡಲಾಯಿತು. ಭವಿಷ್ಯದ ದಾಳಿ ಇನ್ನಷ್ಟು ಭೀಕರ ಆಗಿರಲಿದೆ ಟ್ರಂಪ್ ಹೇಳಿರುವಂತದ್ದು. ಭವಿಷ್ಯದ ದಾಳಿ ಇನ್ನಷ್ಟು ಭೀಕರತೆಯನ್ನ ಪಡೆದುಕೊಳ್ಳಲಿದೆ. ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನ ಇರಾನ್ಗೆ ಕೊಟ್ಟಿದ್ದಾರೆ. ಏರ್ ಸ್ಟ್ರೈಕ್ ಬಳಿಕ ಮತ್ತೆ ವಾರ್ನ್ ಮಾಡಿದ್ದಾರೆ ಟ್ರಂಪ್. ಮಧ್ಯರಾತ್ರಿ ಮಾಡಿರುವಂತಹ ಏರ್ ಸ್ಟ್ರೈಕ್ ಮಾತ್ರ ಅಲ್ಲ, ಅದಾದ ನಂತರ ಇದು ಇಲ್ಲಿಗೆ ಮುಕ್ತಾಯ ಅಲ್ಲ. ಈಗ ಸಮರವನ್ನ ಬಿಟ್ಟು ಶಾಂತಿಯ ಹಾದಿಯನ್ನ ಹಿಡಿ ಅಂತ ಇರಾನ್ ಅಧ್ಯಕ್ಷ ಖಮಾನಿಗೆ ಈಗಾಗಲೇ ವಾರ್ನ್ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಇದಕ್ಕೆ ಒಪ್ಪುವಂತ ಸ್ಥಿತಿಯಲ್ಲಿ ಇಲ್ಲ. ನಾವು ಕೂಡ ಖಡಕ್ ಆದಂತ ದಾಳಿ ಮಾಡ್ತೀವಿ ಅಂತ ಅಮೆರಿಕಕ್ಕೆ ಸಂದೇಶವನ್ನ ಈಗಾಗಲೇ ಕೊಟ್ಟಿದೆ ಇರಾನ್. ಸೊ ಆ ಒಂದು ಸಂದೇಶದಲ್ಲಿ ಭೀಕರ ಆಗ್ಲಿದೆ, ನಾವು ಕೂಡ ಪರಿಣಾಮಕಾರಿಯಾದಂತ ಬಾಂಬ್ ಅನ್ನು ಹಾಕ್ತೀವಿ ಅಮೆರಿಕ ಮೇಲಂತ ಇರಾನ್ ಹೇಳಿದೆ.
ಜೊತೆಗೆ ಇಷ್ಟ ಆದ್ರ ಮೇಲೂ ಕೂಡ ಟ್ರಂಪ್ ಏರ್ ಸ್ಟ್ರೈಕ್ ನಡೆಸಿದ್ರು. ಏರ್ ಸ್ಟ್ರೈಕ್ ಆದ್ಮೇಲೂ ಕೂಡ